ಶನಿದೇವರ ಮಹಿಮೆ ಮತ್ತು ಶನಿ ದೋಷದ ನಿವಾರಣೆ, ಸರಳ ಪರಿಹಾರಗಳು, ಪುರಾಣದ ಕಥೆ, ಪೂಜಾ ವಿಧಾನ, ಮಂತ್ರಗಳು ಮತ್ತು ಪರಿಹಾರಗಳು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಶನಿದೇವರ ಕೃಪೆ ದೊರೆತರೆ ವಿಧಿಯೇ ಬದಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ಕೈಗೂಡುತ್ತಿಲ್ಲವೇ? ಹಣ ಬರುತ್ತಿದ್ದರೂ ಉಳಿಯುತ್ತಿಲ್ಲವೇ? ಆರೋಗ್ಯ, ಉದ್ಯೋಗ, ಕುಟುಂಬ, ಮದುವೆ, ವ್ಯಾಪಾರ ಯಾವುದೇ ಕ್ಷೇತ್ರದಲ್ಲಿ ಅಡೆತಡೆಗಳು ಎದುರಾಗುತ್ತಿವೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇಂದು ನಾವು ತಿಳಿಯಲಿರುವ ವಿಷಯ ಸಾಮಾನ್ಯವಲ್ಲ. ಇದು ಕರ್ಮದ ನ್ಯಾಯಾಧೀಶ, ಧರ್ಮದ ರಕ್ಷಕ, ನ್ಯಾಯದೇವರಾದ ಶ್ರೀ ಶನಿದೇವ ಮಹಾರಾಜರ ಮಹಿಮೆ. ಅನೇಕರಿಗೆ ಶನಿ ಎಂದರೆ ಭಯ, ಆದರೆ ನಿಜವಾಗಿ ಶನಿದೇವರು ಯಾರನ್ನೂ ಕಾರಣವಿಲ್ಲದೆ ಶಿಕ್ಷಿಸುವುದಿಲ್ಲ. ಅವರು ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ನ್ಯಾಯಮೂರ್ತಿ. ಒಳ್ಳೆಯ ಕರ್ಮ ಮಾಡಿದವರಿಗೆ ಶನಿದೇವರು ಅಪಾರ ಐಶ್ವರ್ಯ, ಗೌರವ, ಯಶಸ್ಸು ಮತ್ತು ನೆಮ್ಮದಿಯನ್ನು ನೀಡುತ್ತಾರೆ. ಕೆಟ್ಟ ಕರ್ಮ ಮಾಡುವವರಿಗೆ ಮಾತ್ರ ಜೀವನದಲ್ಲಿ ಪಾಠ ಕಲಿಸುತ್ತಾರೆ. ಆದ್ದರಿಂದ ಶನಿದೇವರನ್ನು ಹೆದರಬೇಕಾಗಿಲ್ಲ. ಅವರ ನಿಯಮಗಳನ್ನು ಅರಿತು ಭಕ್ತಿಯಿಂದ ಆರಾಧಿಸಿದರೆ ಅವರ ಆಶೀರ್ವಾದದಿಂದ ಜೀವನವೇ ಬದಲಾಗಬಹುದು. ಈ ವಿಡಿಯೋವನ್ನು ನೀವು ತಿಳಿಯಲಿರುವುದು ಶನಿದೇವರ ಜನ್ಮದ ಅಪರೂಪದ ಕಥೆ, ಪುರಾಣಗಳಲ್ಲಿ ಇರುವ ಅದ್ಭುತ ಘಟನೆಗಳು. ಶನಿದೋಷ ಎಂದರೆ ಸರಳ ಪೂಜಾ ವಿಧಾನ, ಶಕ್ತಿಶಾಲಿ ಮಂತ್ರಗಳು, ಶನಿವಾರ ಮಾಡಬೇಕಾದ ಪರಿಹಾರಗಳು. ಶನಿದೇವರ ಜನ್ಮದ ಪುರಾಣ ಕಥೆ ಮತ್ತು ಮಹಿಮೆ. ಸ್ನೇಹಿತರೆ, ಈಗ ಶನಿದೇವರ ಜನ್ಮದ ಕುರಿತು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪ್ರಸಿದ್ಧ ಕಥೆಯನ್ನು ತಿಳಿದುಕೊಳ್ಳೋಣ. ಸೂರ್ಯದೇವರ ಪ್ರಕಾಶದ, ಶಕ್ತಿಯ ಮತ್ತು ಜೀವನದ ಅಧಿಪತಿಯಾಗಿದ್ದಾರೆ. ಅವರ ಪತ್ನಿಯಾದ ಸಂಜನಾದೇವಿಗೆ ಸೂರ್ಯನ ಅಪಾರ ತೇಜಸ್ಸು ಸಹಿಸುವುದು ಕಷ್ಟವಾಯಿತು. ಆದುದರಿಂದ ಅವರು ತಮ್ಮ ಛಾಯಾರೂಪವನ್ನು ಸೃಷ್ಟಿಸಿ ಅದನ್ನು ಸೂರ್ಯದೇವರ ಸೇವೆಗೆ ಬಿಟ್ಟು ತಾವು ತಪಸ್ಸಿಗಾಗಿ ಹೊರಟರು. ಆ ಛಾಯಾರೂಪವೇ ಛಾಯಾದೇವಿ ಎಂದು ಪ್ರಸಿದ್ಧರಾದರು. ಛಾಯಾದೇವಿಯು ಪರಮಶಿವನ ಪರಮ ಭಕ್ತೆಯಾಗಿದ್ದರು. ಅವರು ದಿನರಾತ್ರಿ ಶಿವನ ಧ್ಯಾನ, ಜಪ ಮತ್ತು ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದರು. ಅವರು ಭಕ್ತಿಯಿಂದ ಸಂತೋಷವಾದ ಪರಮಶಿವರು ಅವರಿಗೆ ಅಪಾರ ತೇಜಸ್ಸು ಮತ್ತು ಧರ್ಮನಿಷ್ಠೆಯುಳ್ಳ ಪುತ್ರ ವರವನ್ನು ನೀಡಿದರು. ಕಾಲಕ್ರಮೇಣ ಜನಿಸಿದ ಪುತ್ರನೇ ಶನೀಶ್ವರ. ಅಂದೇ ಶನಿದೇವರು. ಜನನ ಕ್ಷಣದಿಂದಲೇ ಶನಿದೇವರು ಅತ್ಯಂತ ಗಂಭೀರ, ಶಾಂತ ಮತ್ತು ತಪಸ್ವಿಯಾಗಿದ್ದರು. ಅವರ ಕಣ್ಣುಗಳಲ್ಲಿ ಸಾಮಾನ್ಯ ದೃಷ್ಟಿಯಲ್ಲ, ಕರ್ಮವನ್ನು ಅರಿಯುವ ದಿವ್ಯ ದೃಷ್ಟಿಯಿತ್ತು. ಪುರಾಣಗಳಲ್ಲಿ ಒಂದು ಪ್ರಸಿದ್ಧ ಪ್ರಸಂಗ ಹೇಳಲಾಗುತ್ತದೆ. ಶನಿದೇವರು ಜನಿಸಿದ ನಂತರ ಮೊದಲ ಬಾರಿಗೆ ತಮ್ಮ ದೃಷ್ಟಿಯನ್ನು ಸೂರ್ಯದೇವರ ಕಡೆ ಹಾರಿಸಿದರು. ಆ ಕ್ಷಣದಲ್ಲಿ ಸೂರ್ಯದೇವರ ತೇಜಸ್ಸು ಕ್ಷೀಣವಾಯಿತು ಎಂದು ಹೇಳಲಾಗುತ್ತದೆ. ಈ ಕಥೆಯ ಆಧ್ಯಾತ್ಮಿಕ ಅರ್ಥವೇನೆಂದರೆ, ಅಹಂಕಾರ ಎಷ್ಟೇ ದೊಡ್ಡದಿದ್ದರೂ ಕರ್ಮದ ಮುಂದೆ ಎಲ್ಲರೂ ಸಮಾನರು. ಹೀಗಾಗಿ ಶನಿದೇವರ ದೃಷ್ಟಿಯನ್ನು ಭಯದ ಸಂಕೇತವಾಗಿ ಅಲ್ಲ, ನ್ಯಾಯದ ಸಂಕೇತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಭಕ್ತರೇ, ಇನ್ನೊಂದು ಮಹತ್ವದ ವಿಷಯವೇನೆಂದರೆ, ಶನಿದೇವರು ಯಾರ ಜೀವನಕ್ಕೂ ಕಾರಣವಿಲ್ಲದೆ ಕಷ್ಟ ತರುವುದಿಲ್ಲ. ಅವರು ನಮ್ಮ ಇಂದಿನ ಮತ್ತು ಮುಂದಿನ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುತ್ತಾರೆ. ನಾವು ಸತ್ಯ, ಪ್ರಾಮಾಣಿಕತೆ, ದಯೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಶನಿದೇವರು ಆಶೀರ್ವಾದ ನೀಡುತ್ತಾರೆ. ಆದರೆ ಸುಳ್ಳು, ಮೋಸ, ಅನ್ಯಾಯ ಮತ್ತು ಅಹಂಕಾರದ ಮಾರ್ಗದಲ್ಲಿ ನಡೆದರೆ ಜೀವನದ ಮೂಲಕ ಪಾಠ ಕಲಿಸುತ್ತಾರೆ. ಆದ್ದರಿಂದಲೇ ಶನಿದೇವರನ್ನು ಕರ್ಮದ ಫಲದಾಯಕ ಎಂದು ಕರೆಯುತ್ತಾರೆ. ಶನಿವಾರದಂದು ಅನೇಕ ಭಕ್ತರು ಎಳ್ಳೆಣ್ಣೆಯ ದೀಪ ಹಚ್ಚುತ್ತಾರೆ, ಕಪ್ಪು ಎಳ್ಳನ್ನು ದಾನ ಮಾಡುತ್ತಾರೆ, ಬಡವರಿಗೆ ಅನ್ನದಾನ ಮಾಡುತ್ತಾರೆ. ಇವೆಲ್ಲವೂ ಕೇವಲ ಆಚರಣೆಗಳಲ್ಲ, ದಯೆ, ಸೇವೆ ಮತ್ತು ವಿನಯವನ್ನು ಬೆಳೆಸುವ ಮಾರ್ಗಗಳಾಗಿವೆ. ಇಲ್ಲಿ ಒಂದು ವಿಷಯವನ್ನು ನೆನಪಿಡಿ, ಯಾವುದೇ ಪೂಜೆ ಫಲ ನೀಡಬೇಕಾದರೆ ಮನಸ್ಸಿನಲ್ಲಿ ಶ್ರದ್ಧೆ, ಭಕ್ತಿ ಇರಬೇಕು. ಶನಿದೇವರ ಮಹಿಮೆ. ರಾಜ ವಿಕ್ರಮಾದಿತ್ಯ ಮತ್ತು ಶನಿದೇವರ ಪ್ರಸಂಗ. ಸ್ನೇಹಿತರೆ, ಈಗ ನಾವು ಶನಿದೇವರ ಮಹಿಮೆಯನ್ನು ಸಾರುವ ಅತ್ಯಂತ ಪ್ರಸಿದ್ಧ ಪುರಾಣ ಪ್ರಸಂಗಗಳಲ್ಲಿ ಒಂದಾದ ರಾಜ ವಿಕ್ರಮಾದಿತ್ಯ ಮತ್ತು ಶನಿದೇವರ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಕಥೆಯನ್ನು ಅನೇಕ ಪುರಾಣಗಳು ಮತ್ತು ಜನಪದ ಸಂಪ್ರದಾಯಗಳಲ್ಲಿ ಭಕ್ತಿಯಿಂದ ಹೇಳಲಾಗುತ್ತದೆ. ಇದರ ಮುಖ್ಯ ಸಂದೇಶವೇನೆಂದರೆ, ಅಹಂಕಾರವನ್ನು ಬಿಟ್ಟು ಧರ್ಮ ಮತ್ತು ವಿನಯದಿಂದ ಬದುಕಬೇಕು. ಒಮ್ಮೆ ನವಗ್ರಹಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿಚಾರವಾಗಿ ಚರ್ಚೆ ನಡೆಯಿತು. ಆ ಸಂದರ್ಭದಲ್ಲಿ ನ್ಯಾಯಪ್ರಿಯರಾದ ರಾಜ ವಿಕ್ರಮಾದಿತ್ಯರು ತೀರ್ಪು ನೀಡಲು
ಕೋರಲಾಯಿತು. ರಾಜನು ಪ್ರತಿಯೊಂದು ಗ್ರಹಕ್ಕೂ ಅದರ ಸ್ಥಾನಕ್ಕೆ ತಕ್ಕ ಗೌರವವನ್ನು ನೀಡಿದರು. ಆದರೆ ಶನಿದೇವರಿಗೆ ತಮ್ಮ ನಿರೀಕ್ಷೆಯಷ್ಟು ಗೌರವ ಸಿಕ್ಕಿಲ್ಲವೆಂದು ಶನಿದೇವರಿಗೆ ಅನಿಸಿತು. ಶನಿದೇವರು ಮನಸ್ಸಿನಲ್ಲೇ ಹೇಳಿದರು, ರಾಜನೇ, ನನ್ನ ಪ್ರಭಾವವನ್ನು ಈಗ ನೀನು ಅರಿಯಲಿಲ್ಲ, ಆದರೆ ಕಾಲ ಬಂದಾಗ ಕರ್ಮದ ಮಹತ್ವವನ್ನು ನೀನು ಅನುಭವಿಸುವೆ. ಕೆಲವು ವರ್ಷಗಳ ನಂತರ ರಾಜ ವಿಕ್ರಮಾದಿತ್ಯರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆರಂಭವಾದವು. ಅವರ ರಾಜ್ಯ ಕಳೆದುಹೋಯಿತು, ಐಶ್ವರ್ಯ ದೂರವಾಯಿತು, ಆಪ್ತರು ದೂರವಾದರು. ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಷ್ಟಪಟ್ಟು ಬದುಕುವ ಪರಿಸ್ಥಿತಿ ಎದುರಾಯಿತು. ಒಮ್ಮೆ ಅವರು ಮಾಡಿದ ತಪ್ಪಿನ ಕಾರಣದಿಂದಲೇ ತಪ್ಪು ಆರೋಪದಿಂದ ಶಿಕ್ಷೆ ಅನುಭವಿಸಬೇಕಾದ ಸ್ಥಿತಿಯೂ ಎದುರಾಯಿತು ಎಂದು ಕಥೆ ಹೇಳುತ್ತದೆ. ಆದರೆ ಎಷ್ಟೇ ಕಷ್ಟ ಬಂದರೂ ರಾಜ ವಿಕ್ರಮಾದಿತ್ಯರು ಧರ್ಮವನ್ನು ಬಿಡಲಿಲ್ಲ. ಅವರು ಸುಳ್ಳು ಹೇಳಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ದೇವರ ಮೇಲೆ ಭಕ್ತಿಯನ್ನು ಕಳೆದುಕೊಳ್ಳಲೇ ಇಲ್ಲ, ತಮ್ಮ ಕಷ್ಟಗಳಿಗೆ ಇತರರನ್ನು ದೂಷಿಸಲೇ ಇಲ್ಲ. ಕಾಲ ಕಳೆದ ನಂತರ ಶನಿದೇವರು ಅವರ ಮುಂದೆ ಪ್ರತ್ಯಕ್ಷರಾಗಿ ಅವರು ರಾಜನಿಗೆ ಹೇಳಿದರು, ನಿನ್ನನ್ನು ನಾಶ ಮಾಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ಕಷ್ಟದ ಸಮಯದಲ್ಲೂ ಧರ್ಮವನ್ನು ಕಾಪಾಡುವೆಯಾ ಎಂದು ಪರೀಕ್ಷಿಸಿದೆ. ನೀನು ಆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀಯಾ. ಅಂತೆ ಶನಿದೇವರು ರಾಜನಿಗೆ ಇಂದಿನ ವೈಭವ, ಗೌರವ ಮತ್ತು ರಾಜ್ಯವನ್ನು ಮರಳಿ ಅನುಗ್ರಹಿಸಿದರು. ಈ ಕಥೆಯ ಸಂದೇಶ, ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದುದು ಏನು? ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ದೇವರನ್ನು ದೂರ ಮಾಡಬೇಡಿ, ಧರ್ಮವನ್ನು ಬಿಡಬೇಡಿ, ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳಬೇಡಿ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಶನಿದೇವರು ಕಷ್ಟಗಳನ್ನು ಕೊಡುವುದಕ್ಕಾಗಿ ಬರುವುದಿಲ್ಲ, ನಮ್ಮೊಳಗಿನ ಶಕ್ತಿ, ಸಹನೆ ಮತ್ತು ಸತ್ಯನಿಷ್ಠೆಯನ್ನು ಹೊರತೆಗೆಯುವುದಕ್ಕೆ ಬರುತ್ತಾರೆ. ಮುಖ್ಯ ಸಂದೇಶ, ಆದ್ದರಿಂದ ಹಿರಿಯರು ಹೇಳುತ್ತಾರೆ, ಶನಿದೇವರ ಪರೀಕ್ಷೆ ಕಠಿಣವಾಗಿರಬಹುದು, ಆದರೆ ಅವರ ಆಶೀರ್ವಾದ ಶಾಶ್ವತವಾಗಿರುತ್ತದೆ. ಹನುಮಾನ್ ಮತ್ತು ಶನಿದೇವರ ಮಹಿಮೆ. ಈಗ ನಾವು ಶನಿದೇವರ ಮಹಿಮೆಯನ್ನು ಸಾರುವ ಮತ್ತೊಂದು ಅತ್ಯಂತ ಪ್ರಸಿದ್ಧ ಭಕ್ತಿಪರ ಕಥೆಯನ್ನು ತಿಳಿದುಕೊಳ್ಳೋಣ. ಇದು ಶ್ರೀ ಹನುಮಂತ ಮತ್ತು ಶನಿದೇವರ ನಡುವಿನ ಪವಿತ್ರ ಪ್ರಸಂಗದ ಕಥೆ. ಮುಖ್ಯ ಸಂದೇಶವೇನೆಂದರೆ, ಸತ್ಯವಾದ ನಿಜವಾದ ಭಕ್ತಿ, ವಿನಯ ಮತ್ತು ಧರ್ಮದ ಮುಂದೆ ಯಾವುದೂ ಕಷ್ಟ ಅಲ್ಲ, ಶಾಶ್ವತವಲ್ಲ. ಪುರಾಣದ ಸಂಪ್ರದಾಯದಲ್ಲಿ ಹೇಳುವಂತೆ ಒಮ್ಮೆ ಶನಿದೇವರು ತಮ್ಮ ಪ್ರಭಾವವನ್ನು ಎಲ್ಲರ ಮೇಲೂ ತೋರಿಸುತ್ತಾ ಭೂಮಿಯಲ್ಲಿ ಸಂಚರಿಸುತ್ತಿದ್ದರು. ಅದೇ ಸಮಯದಲ್ಲಿ ಶ್ರೀ ಹನುಮಂತರು ಶ್ರೀರಾಮನ ಸ್ಮರಣೆಯಲ್ಲಿ ಸಂಪೂರ್ಣ ಲೀನರಾಗಿದ್ದರು. ಶನಿದೇವರು ಹನುಮಂತನ ಬಳಿಗೆ ಬಂದು ಹೇಳಿದರು, ನನ್ನ ಪ್ರಭಾವದಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆಗ ನಿನ್ನ ಮೇಲೂ ನನ್ನ ಪ್ರಭಾವ ಆರಂಭವಾಗಲಿದೆ. ಅದಕ್ಕೆ ಹನುಮಂತರು ಶಾಂತವಾಗಿ ಉತ್ತರಿಸಿದರು, ನಾನು ನನ್ನ ಪ್ರಭು ಶ್ರೀರಾಮನ ಸೇವೆಯಲ್ಲಿ ನಿರಂತರಾಗಿದ್ದೇನೆ. ಈಗ ನನ್ನನ್ನು ತೊಂದರೆಗೊಳಿಸಬೇಡಿ. ಆದರೂ ಶನಿದೇವರು ತಮ್ಮ ಮಾತಿನಲ್ಲಿ ದೃಢವಾಗಿದ್ದರು. ಆಗ ಹನುಮಂತ ದೇವರು ತಮ್ಮ ದೀರ್ಘವಾದ ಬಾಲವನ್ನು ಸುತ್ತಿ ಶನಿದೇವರನ್ನು ಅದರಲ್ಲಿ ಸಿಲುಕಿಸಿಕೊಂಡರು. ನಂತರ ಶ್ರೀರಾಮನ ಸೇವೆಯ ಕಾರ್ಯಕ್ಕಾಗಿ ಪರ್ವತ, ಕಲ್ಲು ಮತ್ತು ಕಾಡುಗಳ ನಡುವೆ ಸಂಚರಿಸಿದರು. ಆ ಪ್ರಯಾಣದಲ್ಲಿ ಶನಿದೇವರಿಗೆ ಬಹಳ ಕಷ್ಟವಾಯಿತು ಎಂದು ಕಥೆ ಹೇಳುತ್ತದೆ. ಕೊನೆಗೆ ಶನಿದೇವರು ವಿನಮ್ರವಾಗಿ ಪ್ರಾರ್ಥಿಸಿದರು, ಓ ರಾಮ ಭಕ್ತ ಹನುಮಂತನೇ, ನನ್ನನ್ನು ಬಿಡುಗಡೆ ಮಾಡಿ. ನಿಮ್ಮ ಭಕ್ತರ ಮೇಲೆ ನಾನು ಅನಗತ್ಯ ಕಠಿಣ ತೋರಿಸುವುದಿಲ್ಲ. ಹನುಮಂತರು ಕರುಣೆಯಿಂದ ಅವರನ್ನು ಬಿಡುಗಡೆ ಮಾಡಿದರು. ಆ ಸಂದರ್ಭದಲ್ಲಿ ಶನಿದೇವರು ಒಂದು ಮಹತ್ವದ ವರವನ್ನು ನೀಡಿದರು. ಅವರು ಹೇಳಿದರು, ಯಾರು ಶನಿವಾರದಂದು ಭಕ್ತಿಯಿಂದ ಹನುಮಂತನನ್ನು ಆರಾಧಿಸುತ್ತಾರೋ, ಶ್ರೀರಾಮನಾಮ ಜಪಿಸುತ್ತಾರೋ, ಹನುಮಾನ್ ಚಾಲಿಸಾ ಅಥವಾ ಹನುಮಾನ್ ಸೂತ್ರವನ್ನು ಪಠಿಸುತ್ತಾರೋ ಅವರ ಮೇಲೆ ನನ್ನ ಕಠಿಣ ಪ್ರಭಾವ ಕಡಿಮೆಯಾಗುತ್ತದೆ. ಅವರಿಗೆ ಧೈರ್ಯ, ಬಲ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಈ ಕಥೆ ಆಧ್ಯಾತ್ಮಿಕ ಸಂದೇಶ. ಭಕ್ತರೇ, ಈ ಕಥೆಯನ್ನು ಕೇವಲ ಅದ್ಭುತ ಘಟನೆಯನ್ನಾಗಿ ಮಾತ್ರ ನೋಡಬಾರದು. ಇದರ ಅರ್ಥವೇನೆಂದರೆ, ಭಕ್ತಿ ಮತ್ತು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತದೆ, ಸತ್ಯ ಮತ್ತು ಧರ್ಮವ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡುತ್ತದೆ. ದೇವರ ಸ್ಮರಣೆ ಕಷ್ಟವನ್ನು ಎದುರಿಸುವ ಶಕ್ತಿ ಹೆಚ್ಚಿಸುತ್ತದೆ. ಆದ್ದರಿಂದ ಅನೇಕ ಭಕ್ತರು ಶನಿವಾರದಂದು ಹನುಮಾನ್ ಚಾಲಿಸಾ ಪಠಿಸುತ್ತಾರೆ, ಶ್ರೀರಾಮನ ನಾಮ ಪಠಿಸುತ್ತಾರೆ, ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ, ಹನುಮಾನ್ ಚಾಲಿಸಾ ಪಠಿಸುತ್ತಾರೆ, ಹಾಗೆ ಶನಿದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಇದರಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಯುತ್ತದೆ. ಈ ಸಮಯದಲ್ಲಿ ಜಪಿಸಬಹುದಾದ ಮಂತ್ರಗಳು: ಓಂ ಶನೈಶ್ಚರಾಯ ನಮಃ 108 ಬಾರಿ. ನಂತರ ಭಕ್ತಿಯಿಂದ ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ನಮೋ ಹನುಮತೆ ನಮಃ. ಭಕ್ತರೇ, ನೆನಪಿಡಿ, ಶನಿದೇವರು ನ್ಯಾಯದ ಸಂಕೇತ, ಹನುಮಂತ ಭಕ್ತಿ ಮತ್ತು ಸೇವೆಯ ಸಂಕೇತ. ನ್ಯಾಯ ಮತ್ತು ಭಕ್ತಿ ಒಂದಾಗುವಾಗ ಜೀವನದಲ್ಲಿ ಧೈರ್ಯ, ನೆಮ್ಮದಿ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇಷ್ಟು ಹೊತ್ತಿನವರೆಗೂ ಶನಿ ಮಹಾರಾಜರ ಜನ್ಮ, ಪುರಾಣಗಳ ಕಥೆಗಳು, ರಾಜ ವಿಕ್ರಮಾದಿತ್ಯರ ಪ್ರಸಂಗ, ಶ್ರೀ ಹನುಮಂತರ ಮಹಿಮೆ, ಶನಿವಾರದ ಪೂಜಾ ವಿಧಾನ, ಮಂತ್ರಗಳು ಮತ್ತು ಸರಳ ಪರಿಹಾರಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಈ ವಿಡಿಯೋವನ್ನು ಒಂದು ಸುಂದರ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ.
ಮೊದಲು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಶನಿದೇವರು ನಮ್ಮ ಶತ್ರುವಲ್ಲ, ಅವರು ನಮ್ಮ ಜೀವನದ ನ್ಯಾಯಾಧೀಶರು. ನಾವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಅವರು ಸೂಕ್ತ ಸಮಯದಲ್ಲಿ ಉತ್ತಮ ಫಲವನ್ನು ನೀಡುತ್ತಾರೆ. ಆದ್ದರಿಂದ ಶನಿದೇವರನ್ನು ಭಯದಿಂದಲ್ಲ, ಭಕ್ತಿ ಮತ್ತು ವಿನಯ ವಿಶ್ವಾಸದಿಂದ ಆರಾಧಿಸಬೇಕು. ಪ್ರತಿದಿನ ಸತ್ಯ ಮಾತನಾಡಿ, ತಂದೆ ತಾಯಿಗಳಿಗೆ ಗೌರವ ನೀಡಿ, ಹಿರಿಯರನ್ನು ಆರಾಧಿಸಿ, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ, ಪ್ರಾಣಿಗಳಿಗೆ ಕರುಣೆ ತೋರಿಸಿ, ಯಾರಿಗೂ ಅನ್ಯಾಯ ಮಾಡಬೇಡಿ. ಇವೇ ಶನಿ ದೇವರಿಗೆ ಅತ್ಯಂತ ಪ್ರಿಯವಾದ ಪೂಜೆಗಳು. ಇದೀಗ ಎಲ್ಲರೂ ಮನಸ್ಸನ್ನು ಶಾಂತಗೊಳಿಸಿ, ಕಣ್ಣುಗಳನ್ನು ಮುಚ್ಚಿ ಭಕ್ತಿಯಿಂದ ಈ ಪ್ರಾರ್ಥನೆಯನ್ನು ಹೇಳಿ. ಓಂ ನೀಲಾಂಜನ ಸಮಾಭವ ಎಂದು ಈ ಮಂತ್ರವನ್ನು ಹೇಳಿ. ನಮ್ಮಿಂದ ತಿಳಿದು ತಿಳಿಯದೆ ನಡೆದ ತಪ್ಪುಗಳನ್ನು ಕ್ಷಮಿಸಿ, ನಮಗೆ ಒಳ್ಳೆಯ ಸದ್ಗತಿಯನ್ನು ನೀಡಿ, ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡಿ, ನಮ್ಮ ಕುಟುಂಬಕ್ಕೆ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಮತ್ತು ಸಂತೋಷವನ್ನು ಅನುಗ್ರಹಿಸಿ, ಕೆಟ್ಟ ಆಲೋಚನೆಗಳಿಂದ ನಮ್ಮನ್ನು ದೂರವಿಡಿ, ಒಳ್ಳೆ ಕರ್ಮಗಳನ್ನು ಮಾಡುವ ಮನಸ್ಸು ಮತ್ತು ಶಕ್ತಿಯನ್ನು ನೀಡಿ. ನಿಮ್ಮ ಕೃಪೆ ನಮ್ಮ ಮನೆ, ಕುಟುಂಬ ಮತ್ತು ಜೀವನದ ಮೇಲೆ ಸದಾ ಇರಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ಮಾಹಿತಿಯು ಉಪಯುಕ್ತ ಎನಿಸಿದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಭಕ್ತಿಪೂರ್ವ, ಪುರಾಣ ಆಧಾರಿತ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಶನಿದೇವರ ಕೃಪೆ, ಆರೋಗ್ಯ, ಐಶ್ವರ್ಯ, ಯಶಸ್ಸು ಮತ್ತು ಮನಃಶಾಂತಿ ಸದಾ ನೆಲೆಸಲಿ. ಜೈ ಶನಿ ಮಹಾರಾಜ್, ಜೈ ಶ್ರೀರಾಮ್, ಜೈ ಹನುಮಾನ್. ಧನ್ಯವಾದಗಳು. ಮತ್ತೆ ಮುಂದಿನ ಭಕ್ತಿಯುತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.